ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿ ಸಾಣೆಕೊಪ್ಪ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣಾರ್ಥಿ. ಇವತ್ತು ಏನು ಅಡಿಗೆ ಮಾಡ್ತಾ ಇದ್ದೀರಮ್ಮ? ನಾನು ಇವತ್ತು ಹಾಲಿನಿಂದ ರಬಡಿ ಅಂತ ನಾರ್ತ್ ಇಂಡಿಯನ್ ಸ್ವೀಟ್ ಇದು, ಅದನ್ನ ಮಾಡೋಣ ಅಂತ ಬಂದಿದ್ದೀನಿ. ಹೌದಾ? ನಾರ್ತ್ ಇಂಡಿಯನ್ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತೀರಾ? ಅಂದ್ರೆ ನಿಮ್ ಕಡೆ ಹುಬ್ಳಿಯಲ್ಲೆಲ್ಲ ಮಾಡ್ತೀರಾ? ಇದು ಹುಬ್ಳಿಕಿನ ಇದು ನಾರ್ತ್ ಇಂಡಿಯನ್ ಜಾಸ್ತಿ ಮಾಡೋದು. ಹಾಲಿಂದೆಲ್ಲ ಯೂಶಲಿ ಅಲ್ಲಿ ಬೆಂಗಾಲ್ ಆ ಕಡೆ ಎಲ್ಲ ಜಾಸ್ತಿ ಆಗುತ್ತೆ. ನಮ್ ನಾರ್ತ್ ಕರ್ನಾಟಕ ಸ್ಟೈಲ್ ನಿಮ್ಗೆ ಗೊತ್ತೇ ಅಲ್ವಾ, ಪಾಯಸ, ಹುಗ್ಗಿ, ಗೋಧಿ ಹುಗ್ಗಿ ಇವೇ ಜಾಸ್ತಿ, ಕಡಲೆಬೇಳೆ ಹುಗ್ಗಿ, ಒಬ್ಬಟ್ಟು. ಸರಿ, ಏನೆಲ್ಲ ಸಾಮಗ್ರಿಗಳು ಬೇಕಿದಕ್ಕೆ? ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಹಾಲು. ನೀವು ಇದಕ್ಕೆ ಡಬಲ್ ಕ್ರೀಮ್ ಮಿಲ್ಕ್ ಅಥವಾ ಫುಲ್ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಿದ್ರೆ ಗಟ್ಟಿ ಇರೋ ಹಾಲು ಬೇಕಾಗತ್ತೆ. ಸೊ ಬೇಗ ಹಾಲು ಗಟ್ಟಿ ಇರೋದ್ರಿಂದ ಚೆನ್ನಾಗಿ ಬರುತ್ತೆ, ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ನೀವು ಯಾವ ಹಾಲು ತಗೊಂಡಿದ್ದೀರಾ ಇವಾಗ? ರೆಗ್ಯುಲರ್ ತಗೊಂಡಿರೋದು. ನಾನು ಇದನ್ನ ಆಗ್ಲೇ ನಾನು ಸ್ವಲ್ಪ 20 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡು ಬಂದಿದ್ದೀನಿ, ಗಟ್ಟಿ ಆಗ್ಲಿ ಅಂತ. ನೀವು ಇಲ್ಲಿಗೆ ತರೋಕ್ಕಿಂತ ಮುಂಚೆ 20 ನಿಮಿಷ ಒಲೆ ಮೇಲೆ ಇಟ್ಟು ಅದನ್ನ ಕಲಿಸ್ತಾನೆ ಇದ್ರಿ? ಯಾವ ತರ ಬಾಯ್ಲ್ ಮಾಡಿದೀನಿ ಅಷ್ಟೇ. ಅಂದ್ರೆ 1 ಲೀಟರ್ ಇರೋದು ½ ಲೀಟರ್ ವರೆಗೂ ಐ ಹ್ಯಾವ್ ಟು ಇಟ್ ಹ್ಯಾಸ್ ಟು ಕಮ್ ಡೌನ್. ಅದಕ್ಕೆ ಅದನ್ನ ಎಷ್ಟು ಬಾಯ್ಲ್ ಮಾಡಿದೀನಿ. ಅದಕ್ಕೆ ಬೇಕಾಗಿರೋ ಬೇರೆ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕೋವಾ, ಅಗೇನ್ ಕನ್ಸಿಸ್ಟೆನ್ಸಿಗೋಸ್ಕರ, ಅಂಡ್ ಫ್ಲೇವರ್ ಅಂತಾರೆ, ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಸ್ವಲ್ಪ ಥಿಕ್ನೆಸ್ ಚೆನ್ನಾಗುತ್ತೆ, ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಸರಿ. ಅಂಡ್ ಇದು ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಅಂಡ್ ಸ್ಯಾಫ್ರನ್ ಹಾಲಲ್ಲಿ ಒಂದು 10-20 ನಿಮಿಷ ನೆನೆಸಿದ್ದೀನಿ. ಸೊ ಇಟ್ ಗಿವ್ಸ್ ಅ ಗುಡ್ ಕಲರ್ ಅಂತ. ಆಮೇಲೆ ಗಾರ್ನಿಶಿಂಗ್ ಬಂದ್ಬಿಟ್ಟು ಪಿಸ್ತಾ, ಆಲ್ಮಂಡ್ಸ್, ಪಿಸ್ತಾ ಎಲ್ಲ ಡ್ರೈ ಫ್ರೂಟ್ಸ್ ನ ಚಾಪ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ದೀನಿ. ಇಲಾಚಿ ಪೌಡರ್, ಶುಗರ್ ಬಂದ್ಬಿಟ್ಟು ನಿಮ್ಗೆ ಆಪ್ಷನಲ್. ಇಫ್ ನಿಮ್ಗೆ ತುಂಬಾನೇ ಸ್ವೀಟ್ ಬೇಕು ಅಂದ್ರೆ ಹಾಕೋಬಹುದು. ಆಸ್ ಇಟ್ ಇಸ್ ಕಂಡೆನ್ಸ್ಡ್ ಮಿಲ್ಕ್ ತುಂಬಾ ಸ್ವೀಟ್, ಅದ್ರಲ್ಲಿ ಆಲ್ರೆಡಿ ಸಕ್ಕರೆ ಇರುತ್ತೆ. ಸೊ ಬೇಕಾದ್ರೆ ನಮ್ಗೆ ಸಕ್ಕರೆ ಕಡಿಮೆ ಅನ್ಸಿದ್ರೆ ಮಾತ್ರ ಹಾಕೋಬಹುದು. ಸರಿ, ಓಕೆ, ಶುರು ಮಾಡೋಣ. ಇವಾಗ ಏನ್ ಬೇಕು ನಿಮ್ಗೆ? ಸೊ ನನಗೆ ಹಾಲು ಇವಾಗ ಇದನ್ನ ಬಾಯ್ಲಿಂಗ್ ಇಟ್ಬಿಡ್ತೀನಿ. ಸರಿ. ಮತ್ತೆ ವಿಜಯಲಕ್ಷ್ಮಿ ಅವರೇ ಎಲ್ಲಿದ್ದೀರಾ ಇವಾಗ ನೀವು? ಇವಾಗ ನಾನು ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲೇ, ಹುಬ್ಳಿಯಿಂದ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದೀರಾ? ಫಸ್ಟ್ ನಾನು ಬಂದ್ಬಿಟ್ಟು 13 ಇಯರ್ಸ್ ದುಬೈಯಲ್ಲಿದ್ದೆ. ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಇದ್ದಾರೆ. ಇನ್ನು ನನ್ನ ಮಕ್ಕಳು, ನಾನು ಇವಾಗ ಇಲ್ಲಿ ರಿಟರ್ನ್ ಬಂದ್ಬಿಟ್ಟು. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ? 3 ಇಯರ್ಸ್ ಆಯ್ತು. 3 ಇಯರ್ಸ್ ಇಂದ ಮಾತ್ರ ಇದ್ದೀರಾ? ಏನ್ ಮತ್ತೇನ್ ಹಾಕೊಳ್ತೀರಾ? ಅದು ಸ್ವಲ್ಪ ಬಾಯ್ಲ್ ಆಗ್ಬೇಕಾ? ಸ್ವಲ್ಪ ಬಾಯ್ಲ್ ಬಂದ್ಮೇಲೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಕೋವಾ ಮಿಕ್ಸ್ ಮಾಡಿ ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ. ಸರಿ. ಸೊ ಇದು ಮೆಜರ್ಮೆಂಟ್ ಹೆಂಗೆ ಅಂದ್ರೆ 4 ಕಪ್ ಹಾಲ್ಗೆ ½ ಕಪ್ ಕಂಡೆನ್ಸ್ಡ್ ಮಿಲ್ಕ್ ಬೇಕಾಗುತ್ತೆ. 2 ಟೇಬಲ್ ಸ್ಪೂನ್ ನಿಮ್ಗೆ ಇದು ಬೇಕು, ಕೋವಾ ಬೇಕಾಗುತ್ತೆ. ಮಿಕ್ಕಿದ್ದೆಲ್ಲ ಒಂದು ಪಿಂಚ್ ಆಫ್ ಇದು ಇಲಾಚಿ ಪೌಡರ್ ಬೇಕು. ಎಷ್ಟು ನಮ್ಗೆ ಫ್ಲೇವರ್ ಬೇಕು ಅಷ್ಟು ಹಾಕೊಳ್ಳುವಂಥದ್ದು, ಅವರವರ ರುಚಿಗೆ ತಕ್ಕಂತೆ ಹಾಕೊಳ್ಳುವಂಥದ್ದು. ಸಕ್ಕರೆ ಕೂಡ ಅಷ್ಟೇ ಅಂತ ಹೇಳಿದ್ರಿ. ನೀವು ಮಾತಾಡ್ತಾ ಇದ್ರಿ ಬೆಂಗಳೂರಿಗೆ ಬಂದು 3 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ನೀವು ದುಬೈಯಲ್ಲಿ ಇದ್ವಿ. ದುಬೈಯಲ್ಲೂ ಕೂಡ ತುಂಬಾ ನಾವು ಸೋಷಿಯಲ್ ಲೈಫಲ್ಲಿ ಲೈಕ್ ಏನ್ ಹೇಳ್ತೀರಾ, ಬಸವ ಸಮಿತಿ ಅಂತ ಮಾಡ್ಕೊಂಡ್ಬಿಟ್ಟು ಬಸವ ಧರ್ಮದ ಪ್ರಚಾರ ಅಂದ್ರೆ ಇಲ್ಲಿಂದ ಹೋಗಿರೋ ಕನ್ನಡಿಗರೆಲ್ಲ ಕೂಡ್ಕೊಂಡ್ಬಿಟ್ಟು ತುಂಬಾ ದೊಡ್ಡ ಅದುರಿ ಇದ್ರಲ್ಲಿ ಒಂದು ಫಾರಿನ್ ಕಂಟ್ರಿಯಲ್ಲಿ ಸಹ ನಮ್ಮ ಬಸವ ಸಮಿತಿ ಅಂತ ನೀವು ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಇವಾಗ ಬರೋ May 4th ಕೂಡ ನಮ್ದು ಅಲ್ಲಿ ಬಸವ ಸಮಿತಿ ಫಂಕ್ಷನ್ ಇದೆ. ಬರೀ ಭಾರತದಲ್ಲಿ ಅಲ್ಲ, ನೀವು ಒಂದು ಅಬ್ರಾಡ್ ಹೋಗಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಬಸವ ಜಯಂತಿಯನ್ನು ಆಚರಿಸ್ತಾ ಇದೀವಿ ನಾವು. ತುಂಬಾ ಸಂತೋಷ. ಅಲ್ಲಿ ಕರ್ನಾಟಕದವ್ರು ಮಾತ್ರ ಇದ್ರೆ ಅಥವಾ ನೀವು ಬೇರೆ ಕಡೆಯವರು ಒಂದು ಸೇರ್ಕೊಂಡು? ಹೆಚ್ಚಾಗಿ ಕರ್ನಾಟಕ, ಮಹಾರಾಷ್ಟ್ರ, ಬಸವಣ್ಣನ ಫಾಲೋವರ್ಸ್ ಎಲ್ಲೆಲ್ಲಿದ್ದಾರೆ ಅವರು ಇದನ್ನ ಯಾರು ಮಾಡ್ತಾರೆ, ಆತರ ಎಲ್ಲ ಅಲ್ಲಿ ಮಾಡ್ತಾ ಇದ್ವಿ. ಏನೆಲ್ಲ ನಿಮ್ಮ ಕಾರ್ಯ ಚಟುವಟಿಕೆಗಳು ಹೇಗಿತ್ತು ಅಲ್ಲಿ? ಯಾವ ತರ ಪ್ರೋಗ್ರಾಮ್ಸ್ ಅಂದ್ರೆ ಏನ್ ಮಾಡ್ತಾ ಇದ್ರಿ ಅಲ್ಲಿ? ಪ್ರೋಗ್ರಾಮ್ಸ್ ಬಂದ್ಬಿಟ್ಟು ನಾವು ಇವಾಗ ಬಸವಣ್ಣವರ ಇದನ್ನ ಹೇಳ್ಕೊಡೋ ಅಂತವ್ರನ್ನ ವಚನಗಳನ್ನ ಅದು ಆಯ್ತು. ಅದು ಆ ನಾಲೆಜ್ ನ ಯಾರು ನಮ್ಗೆ ಇದು ಹೇಳ್ಕೊಡ್ತಾರ ಅವ್ರನ್ನ ಕರ್ಸ್ತೀವಿ. ಅದ್ರ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ, ತತ್ವದ ಬಗ್ಗೆ ಯಾರಿಗೆ ಗೊತ್ತು ಅವರನ್ನ ಕರೆಸ್ತೀವಿ. ಸ್ವಾಮಿಗಳನ್ನ ಕರ್ಸ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ನಾವು. ಹೌದಾ? ಎಷ್ಟು ಜನ ಬರ್ತಾ ಇದ್ರು ಸಾಧಾರಣ? ಈಗ ನಮ್ಗೆ ನಮ್ಮ ಕರ್ನಾಟಕದ ಬಗ್ಗೆ ಗೊತ್ತು, ನೀವೀಗ ದುಬೈಲಿ ತುಂಬಾ ವರ್ಷದಿಂದ ಇದ್ದೀರಾ ಅಂದ್ರೆ ನಮಗೂ ಸ್ವಲ್ಪ ನಮಗೆ ಖುಷಿ ಆಗತ್ತೆ. ಅಲ್ಲಿ ಸಹ ಒಂದು ಬಸವಣ್ಣನವರ ಫಾಲೋವರ್ಸ್ ಇದ್ದಾರೆ. ಎಷ್ಟು ಸಾಧಾರಣ? ದೊಡ್ಡ ಕನ್ವೆನ್ಷನ್ ಹಾಲ್ ನಲ್ಲಿ ಒಂದು
1000 ಗ್ಯಾದರಿಂಗ್ ಆಗುತ್ತೆ, ಚೆನ್ನಾಗಿರುತ್ತೆ. ಲೈಕ್ ಅದು ಬೇರೆ ಕಂಟ್ರಿ ಅಂದ್ಬಿಟ್ಟು ಅಲ್ಲೂ ಕೂಡ ನಾವು ಇಷ್ಟು ಜನ ಒಟ್ಟು ಸೇರ್ತಾ ಇದ್ದಾರೆ ಅಂದ್ರೆ ಅದೊಂದು ಹೆಮ್ಮೆಯ ವಿಷಯ ನಮ್ಗೆ. ನಮ್ಮ ಕರ್ನಾಟಕದ ಮೋರ್ ಓವರ್ ದೇ ಬಿಲೀವ್ ಇನ್ ಬಸವಣ್ಣ's ತತ್ವಗಳನ್ನ, ಸಿದ್ಧಾಂತಗಳನ್ನ ಅವರು ನಂಬ್ತಾರೆ ಅಂತ. ಅದು ನಂಬ್ತಾರೆ, ಪ್ಲಸ್ ಅವರ ಜೀವನದಲ್ಲಿ ಅವರು ಅಳವಡಿಸ್ಕೊಂಡು ಫಾಲೋ ಮಾಡ್ತಾ ಇದೀವಿ. ಕರೆಕ್ಟ್, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವೀಗ ಫಾರಿನಿಗೆ ಹೋಗೋದು ಅಂತ ಹೇಳಿದ್ರೆ ನಮ್ಮ ಕಲ್ಚರ್, ಸಂಸ್ಕಾರ ಎಲ್ಲ ನಾವು ಬಿಟ್ಬಿಡ್ತೀವಿ. ಅಲ್ಲೇನಿದೆಯೋ ಅದನ್ನ ನಾವು ಫಾಲೋ ಮಾಡ್ಲಿಕ್ಕೆ ಹೆಚ್ಚಿನವರು ಆತರ ಟ್ರೈ ಮಾಡ್ತಾರೆ. ಮೇನ್ ನಮ್ದು ರೀಸನ್ ಬಂದ್ಬಿಟ್ಟು ಮಕ್ಕಳಲ್ಲಿ ನಾವು ರೂಟ್ಸ್ ನ ಬಿಟ್ಟು ಹೋಗ್ಬಾರ್ದು ಅನ್ನೋ ಒಂದು ಇದರಿಂದ ನಾವೆಲ್ಲಾನು ಲೈಕ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಬಂದ್ಬಿಟ್ಟು ಬಸವಣ್ಣವ್ರ ಅನುಭವ ಮಂಟಪ ಮಾಡ್ತೀವಿ, ಬಸವಣ್ಣವ್ರ ವಚನಗಳನ್ನ ಲೈಕ್ ಏನೋ ರಿಸೈಟ್ ಮಾಡಿಸ್ತಾ ಇರ್ತೀವಿ. ಸೊ ತುಂಬಾನೇ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಮಕ್ಕಳಿಗೆ ಒಂದ್ ಚೂರಾದ್ರೂ ನಮ್ಮ ಸಂಸ್ಕೃತಿ ಗೊತ್ತಿರಬೇಕು ಅಂತ ಮಾಡ್ತಾ ಇದ್ದೀರಾ. ತುಂಬಾ ಸಂತೋಷ. ನಿಮ್ಮ ಮಕ್ಕಳಿಗೂ ಎಲ್ಲ ಹೇಳ್ಕೊಡ್ತೀರಾ ನೀವು? ಖಂಡಿತ ಹೇಳ್ಕೊಡ್ತೀವಿ. ನಿಮ್ಗೆ ಈ ಕಲ್ಚರ್ ಎಲ್ಲಿಂದ ಬಂತು? ಯಾರು ಕಲ್ಸ್ಕೊಟ್ರು? ನಮ್ಮ ಮನೆಯಲ್ಲಿ ನಮ್ಮಮ್ಮ, ನಮ್ಮ ಅಕ್ಕ ಸುವರ್ಣ ಪಾಟೀಲ್ ಅಂತ, ಅವರಿಂದ ತುಂಬಾನೇ ತಿಳ್ಕೊಂಡಿದ್ದೀನಿ. ನಿಮ್ಮ ತಾಯಿ ಮನೆ ಸೈಡ್ ಇಂದ ಬಂದಿರುವಂತದ್ದು. ತಾಯಿ ಸಹ ಎಲ್ಲ ಫಾಲೋ ಮಾಡ್ತಾರೆ, ಎಲ್ಲ ಬಸವ ಸಿದ್ಧಾಂತದ್ದು ಸಮಿತಿಗೆಲ್ಲ. ಹಸ್ಬೆಂಡ್ ಕೂಡ ತುಂಬಾನೇ ಲಿಂಗ ಪೂಜೆ ಅದು ಎಲ್ಲದ್ರಲ್ಲೂ ತುಂಬಾ ಇಂಟ್ರೆಸ್ಟ್ ಇದೆ, ಮತ್ತೆ ಫಾಲೋ ಮಾಡ್ತಾರೆ. ಎಲ್ಲ ಫಾಲೋ ಲಿಂಗ ಪೂಜೆ ಇಲ್ಲದೆ ಸ್ಟಾರ್ಟ್ ಆಗಲ್ಲ ಅನ್ಕೊಳ್ಳಿ ನಮ್ದು. ಆತರ ಸಿಟಿಗೆ ಬಂದ ತಕ್ಷಣ ನಾವು ತುಂಬಾ ಬಿಸಿ ಇದೀವಿ ಅಂತ ಈ ತರ ನಮ್ಮ ಕಲ್ಚರ್ ಅನ್ನ ನಾವು ಬಿಡ್ತಾ ಇಲ್ಲ, ನೀವು ಅದನ್ನ ಮುಂದುವರಿಸ್ತಾ ಇದ್ದೀರಾ. ತುಂಬಾ ಅಲ್ಲಿ ಬಾಯ್ಲ್ ಆಗ್ತಾ ಇದೆ ಅಂತ ನಾವು ಇದಕ್ಕೆ ಇವಾಗ ಅದನ್ನ ಕಲಿಸ್ತಾ ಇರ್ಬೇಕಾ ಬೇಡವಾ? ಬೇಡ, ಪರವಾಗಿಲ್ಲ. ಇದನ್ನ ಹಾಕ್ಬಿಟ್ಟು ಅವಾಗ ನಂಗೊಂದು ಸ್ಪೂನ್ ಬೇಕಾಗುತ್ತೆ. ಈ ಸ್ವೀಟ್ಗೆ ಏನ್ ಹೆಸರು ಹೇಳಿದ್ರಿ ನೀವು? ರಬಡಿ ಅಂತ ಹೇಳಿದ್ರಿ. ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಸ್ವೀಟು. ನಾವೀಗ ನಿಮ್ಮ ಉತ್ತರ ಕರ್ನಾಟಕ ಶೈಲಿಯ ಬೇರೆ ಹಾಲಿನ ಏನದು ಪೇಡ ಅದೆಲ್ಲ ನಾವು ತಿಂದಿರ್ತೀವಿ, ಎಲ್ಲ ಗೊತ್ತಿರುತ್ತೆ. ಒಂಥರ ಬೇರೆ ರೀತಿಯ ಸ್ವೀಟ್. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಹೌದಾ? ಈಗ ಬೇಸಿಕ್ ಇದು ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಹಾಲು. ಕೋವಾ ಕೂಡ ಹಾಲಿಂದಾನೆ, ಕಂಡೆನ್ಸ್ಡ್ ಮಿಲ್ಕ್ ಹಾಲು. ಸೊ ಹಾಲಿಂದಾನೆ ಮಗಳು ತಿಂತಾಳ? ಮಕ್ಕಳು ತಿಂತಾರ? ತುಂಬಾ ಇಷ್ಟ ನನ್ನ ಮಕ್ಕಳಿಗೆ ಇದು. ಯಾಕಂದ್ರೆ ಈಗ ಕೆಲವೊಂದು ಮಕ್ಕಳು ಹಾಲು ಕುಡಿಯೋದಿಲ್ಲ ಅನ್ನೋದು ಯಾವಾಗ್ಲೂ ಇದು ಅಮ್ಮಂದ್ರದ್ದು ಕಂಪ್ಲೇಂಟ್. ಅದು ನನ್ನ ಮಕ್ಕಳು ಹಾಲು ಇದನ್ನ ಮಾಡ್ಕೊಡ್ಬೋದಲ್ವಾ? ಇದನ್ನ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಎಷ್ಟೊತ್ತು ಬೇಕಾಗುತ್ತೆ ಅದಕ್ಕೆ? ಇದು 20 minutes ಕುಕಿಂಗ್ ಟೈಮ್. ಓಕೆ. ಅಲ್ಲ, ಈಗ ನೀವೀಗ ಹಾಲು ಹಾಕಿದ್ರಿ, ಆಮೇಲೆ ಕೋವಾ ಹಾಕಿದ್ದೀನಿ. ಸೊ ಅದು ಕೋವಾ ಮಿಕ್ಸ್ ಆಗ್ಲಿ ಅಂತ ಐ ಆಮ್ ಜಸ್ಟ್ ಲೈಕ್ ಸ್ಟರ್ ಮಾಡ್ಬಿಟ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಇನ್ನೊಂದು 5 minutes ನೀವು ಬಾಯ್ಲ್ ಮಾಡಿ ಆಮೇಲೆ ಗಾರ್ನಿಶ್ ಮಾಡಿದ್ರೆ ಇದೊಂದು 20 ನಿಮಿಷದಲ್ಲಿ ಆಗುವಂತ ಡಿಶ್ ಇದು. ವಿಜಯಲಕ್ಷ್ಮಿ ಅವರೇ, ಆಗ್ತಾ ಇದೆಯಾ ಇವಾಗ? ಕುದೀತಾ ಇದೆ ಹಾಲು, ಹಾಕ್ಬಿಟ್ಟು ಮಿಕ್ಸ್ ಮಾಡಾಯ್ತು. ಸರಿ. ಕಂಡೆನ್ಸ್ ಮಿಲ್ಕ್ ಹಾಕಿ ಸ್ವಲ್ಪ ಬಾಯ್ಲ್ ಮಾಡಿದ್ರೆ ಈಗ ನನ್ಗನ್ಸುತ್ತೆ ಇವಾಗ ಕೆಲವ್ರಿಗೆ ಕೋವಾ ಇಷ್ಟ ಇಲ್ಲ, ಕಂಡೆನ್ಸ್ ಮಿಲ್ಕ್ ಇಷ್ಟ ಇಲ್ಲ, ನನಗೆ ರೆಡಿಮೇಡ್ ಬೇಡ ಅಂದ್ರೆ ಅದಕ್ಕೆ ಏನ್ ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ? ಹಾಲನ್ನೇ ಗಟ್ಟಿ ಮಾಡಿ, ಹಾಲನ್ನೇ ನೀವು ತುಂಬಾ ಗಟ್ಟಿಯಾಗಿ ಕುದಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕೊಂಡ್ಬಿಟ್ರೆ ಇದು ಬೇಗ ಲೈಕ್ ಇನ್ಸ್ಟಂಟ್. ಹೌದು, ಈಗೆಲ್ಲ ಸ್ವಲ್ಪ ಇಷ್ಟೊತ್ತು, ಯಾಕಂದ್ರೆ ನೀವು ಇದು ಆಲ್ರೆಡಿ ಒಂದ್ ಸ್ವಲ್ಪ ಹೊತ್ತಿಟ್ಟು 1 ಲೀಟರ್ ಅರ್ಧ ಲೀಟರ್ ಮಾಡ್ಕೊಂಡಿದ್ದೀರಾ. ಸೊ ಇನ್ನು ಅದನ್ನ ಥಿಕ್ನೆಸ್ ಬೇಕು, 1-2 ಗಂಟೆ ಮಾಡ್ಬೇಕಾಗುತ್ತಾ? ಅವಾಗ ನಿಮ್ಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಸೊ ಅದನ್ನ ಬೇಗ ಆಗ್ಬೇಕು, ಇನ್ಸ್ಟಂಟ್ ನಮ್ಗೆ ಹೆಲ್ದಿ ಬೇಕು, ನಾನು ರೆಡಿಮೇಡ್ ಯೂಸ್ ಮಾಡಲ್ಲ ಅಂತ ಇರ್ತಾರೆ ಕೆಲವರು. ಅಂತವ್ರು ಸ್ವಲ್ಪ ಜಾಸ್ತಿ ಹೊತ್ತು ಒಲೆ ಮೇಲೆ ಹಾಲನ್ನು ಕುದಿಸ್ಬಿಟ್ಟು 4 ಲೀಟರ್ನ ಅರ್ಧ ಲೀಟರ್ ಮಾಡ್ಬೇಕಾಗತ್ತೆ. ಆಗ ಈ ಥಿಕ್ನೆಸ್ ಬರುತ್ತೆ ಅನ್ಸುತ್ತಲ್ವಾ? ಅಥವಾ ನೀವು ಏನ್ ಮಾಡ್ಬೇಕು, ಸ್ವಲ್ಪ ಅದು ನಾನು ಹೇಳ್ದಂಗೆ 1 ಲೀಟರ್ನ 1/2 ಲೀಟರ್ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ, ಯೂಶಲಿ ಕಂಡೆನ್ಸ್ಡ್ ಮಿಲ್ಕ್ ಕೋವಾ ಬೇಡ ಹಾಲು ಅದನ್ನ ಬಾಯ್ಲ್ ಮಾಡ್ಬಿಟ್ಟು ಇದು ತಗೊಂಡು ಸಕ್ಕರೆ ಹಾಕ್ಬಿಟ್ಟು ಎಲ್ಲ ಆದ್ಮೇಲೆ ಫ್ರಿಡ್ಜ್ ಅಲ್ಲಿ ನೀವು ಇಟ್ಬಿಟ್ರು ಯು ವಿಲ್ ಗೆಟ್ ದಟ್ ಕನ್ಸಿಸ್ಟೆನ್ಸಿ. ತುಂಬಾ ಚೆನ್ನಾಗಿರುತ್ತೆ, ತಿನ್ಬೋದು. ಅವಾಗ ನೀವು ಹೇಳೋದು ಥಿಕ್ನೆಸ್ ಬರುತ್ತೆ, ಚಿಲ್ಡ್ ಆಗಿರುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿ ಒಂಥರ ಐಸ್ ಕ್ರೀಮ್ ತರನು ನಾವು ತಿನ್ಬೋದು, ಮಕ್ಕಳಿಗೆ ಖುಷಿ ಆಗುತ್ತೆ ಈ ಸಮ್ಮರ್ ಅಲ್ಲಿ. ಹೌದು, ಈಗ ಹಾಲಲ್ಲಿ ಮಾಡಿರ್ತೀರಾ, ಮಕ್ಕಳಿಗೆ ನನ್ಗೆ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರೆ ಮಕ್ಕಳು ತಿನ್ಬಿಡ್ತಾರಲ್ವಾ, ಚೆನ್ನಾಗಿ ಇಷ್ಟಪಡ್ತಾರೆ. ಇಲ್ಲ, ನೀವು ಐಸ್ ಕ್ರೀಮ್ ಹೇಳೋದು ಬೇಡ, ಅಷ್ಟ್ ಚೆನ್ನಾಗಿ ಬರುತ್ತೆ, ಅದು ಟೇಸ್ಟ್ ಬರುತ್ತೆ. ಸರಿ ಸರಿ. ಯಾಕಂದ್ರೆ 2 ರೀತಿಯ ಒಂದು ವಿಧಾನನ ಕಲ್ತ್ರೆ ಒಳ್ಳೇದು ಅಂತ ಕೇಳಿದೆ. ಆಮೇಲೆ ಇನ್ನೇನ್ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ವಿಜಯಲಕ್ಷ್ಮಿ ಅವ್ರಿಗೆ? ನನ್ನ ಮಕ್ಳಿಗೆ ಬಂದ್ಬಿಟ್ಟು ಜನರಲಿ ಇದು ಈ ತರ
ಹಾಲಿಂದೆಲ್ಲ ಇಷ್ಟಪಡ್ತಾರ ಮಕ್ಕಳು? ಇಷ್ಟಪಡ್ತಾರೆ. ಅದೇ ಸ್ವೀಟ್ಸ್ ಬಂದ್ರೆ ಹೋಳಿಗೆ ತುಂಬಾ ಇಷ್ಟ. ನೀವು ಅಲ್ಲಿ ನಿಮ್ಮ ತಾಯಿ ಮನೆ ಕಡೆಯಿಂದ ಹೆಸರು ಬೇಳೆದು ಎಲ್ಲ ಮಾಡ್ತಾರಲ್ಲ, ಬೆಂಗಾಲ್ ಸ್ವೀಟ್ಸ್ ಎಲ್ಲ ಇಷ್ಟ ಆಗುತ್ತೆ. ಮಾಡ್ತೀರಾ ಸ್ವೀಟ್ಸ್ ಎಲ್ಲ ಮನೇಲಿ? ಮನೇಲಿ ಬೆಂಗಾಲ್ ಸ್ವೀಟ್ಸ್ ಎಲ್ಲ ಮಾಡಕ್ಕಾಗಲ್ಲ. ಈ ತರ ಯಾವ್ದು ಮಾಡ್ಬೋದು. ನೀವೀಗ ಏನ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಜಾಬ್ ಮಾಡ್ತಾ ಇದ್ದೀರಾ? ನಾನು ಜಾಬ್ ಮಾಡ್ತಾ ಇದ್ದೀನಿ, IBM ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸಮಯ ಸಿಗುತ್ತಾ ಅಡ್ಗೆ ಎಲ್ಲ ಮಾಡೋದಕ್ಕೆ? ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನಂದು ಬಂದ್ಬಿಟ್ಟು ನಾರ್ತ್ ಅಮೆರಿಕನ್ ಕ್ಲೈಂಟ್ಸ್ ಇದು ಮಾಡೋದು. ಸೊ ನನ್ನ ಟೈಮಿಂಗ್ಸ್ ಲೈಕ್ ಈವ್ನಿಂಗ್ ಟೈಮಿಂಗ್. ಸೊ ಮಾರ್ನಿಂಗ್ ಎಲ್ಲ ನನಗೆ ಟೈಮ್ ಸಿಗುತ್ತೆ ಮಾಡೋಕ್ಕೆ. ಸೊ ಮಕ್ಕಳಿಗೆ ಏನಾದ್ರು ಹೊಸ ಟ್ರೈ ಮಾಡ್ಬೇಕು ಅಂದ್ರೆ ಮಾಡ್ತಾ ಇರ್ತೀರಾ ಅಡಿಗೆ ಎಲ್ಲ? ಹೊಸ ಜನರಲಿ ಹೊಸ ಟ್ರೈ ಮಾಡಕ್ಕೆ ಇಷ್ಟ. ಹೌದಾ? ಮಾಡ್ತಾ ಇರ್ತೀವಿ. ಸೊ ಅಡಿಗೆ ಇಷ್ಟ ಇಷ್ಟ ಆಗತ್ತೆ. ಸೊ ನನ್ನ ದೊಡ್ಡ ಮಗಳಿಗೂ ಇಷ್ಟ. ಸೊ ಅವಳು ಅದನ್ನ ಮಾಡೋಣಮ್ಮ ಇದನ್ನ ಮಾಡೋಣಮ್ಮ ಅಂದಾಗ ವಿ ಟ್ರೈ ಅಂಡ್ ಮೇಕ್ ಡಿಫರೆಂಟ್. ಎಷ್ಟು ದೊಡ್ಡವಳು ಮಗಳು? ಮಗಳು ಬಂದ್ಬಿಟ್ಟು ಇವಾಗ PUC 2. ಪರವಾಗಿಲ್ಲ, ಇಷ್ಟು ಬೇಗನೆ ಅಡಿಗೆ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ದಾಳೆ. ಇಂಟ್ರೆಸ್ಟ್ ಇದೆ. ಈಗಿನ ಮಕ್ಳಿಗೆಲ್ಲ ರೆಡಿಮೇಡ್ ಮಾತ್ರ ಇಷ್ಟ ಆಗತ್ತೆ, ಆದ್ರೆ ಇವಳು ಈಗ್ಲೇ ನಾನು ಅಡಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಮಾಡಕ್ ಇಷ್ಟ, ಹೊಸ ಟ್ರೈ ಮಾಡಕ್ ಇಷ್ಟ. ರೆಗ್ಯುಲರ್ ಆಗಿ ಇರ್ಲಿ ಅಷ್ಟಾದ್ರೂ ಮಾಡ್ತಾರಲ್ಲ ಕೆಲವೊಂದು ಮಕ್ಳಿಗೆ. ರೆಡಿ ಇರ್ಬೇಕು ಮಾತ್ರ, ಅಂಗಡಿಗೆ ಹೋಗು ತಿನ್ಬೇಕು, ಪಾನಿಪುರಿ ತಿನ್ಬೇಕು, ಮಸಾಲ ಪುರಿ ತಿನ್ಬೇಕು ಅಂತಾರೆ. ಆದಷ್ಟು ಮನೆ ಮಾಡಿದ್ದೆ ಒಳ್ಳೇದು ಅಂತ ನೀವು ಅದನ್ನೇ ಮಕ್ಳಿಗೆ ಕೊಡ್ತಾ ಇದ್ದೀರಾ. ನಿಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ಇದೆಲ್ಲ ಏನ್ ಮಾಡ್ತೀರಾ? ನಾರ್ತ್ ರೆಗ್ಯುಲರ್ ಆಗಿ ರೊಟ್ಟಿ, ಚಪಾತಿ, ಎಲ್ಲ ತರ ಪಲ್ಯ ಎಲ್ಲಾನು ಮಾಡ್ತೀರಾ? ಹೇಗನ್ಸುತ್ತೆ? ದುಬೈಯಿಂದ ಬೆಂಗಳೂರಿಗೆ ಬಂದಿದ್ದೀರಾ, ಲಾಸ್ಟ್ 3 ವರ್ಷದಲ್ಲಿ ಬೆಂಗಳೂರಲ್ಲಿ ಇದ್ದೀರಾ ಅಲ್ವಾ? ಹೇಗನ್ನಿಸ್ತಾ ಇದೆ ಬೆಂಗಳೂರು? ಚೆನ್ನಾಗಿದೆ. ಅದೇ ದುಬೈಯಲ್ಲೇನು ನಮ್ಮ ಕನ್ನಡ ದುಬೈಗೆ ಹೋಗಿದ್ರು ನೀವು ನಮ್ಮ ಕನ್ನಡದ ಒಂದು ನಂಟನ್ನ ಬಿಟ್ಟಿಲ್ಲ. ಅದೇ ಹೇಳ್ತಾ ಇದ್ದೆ ನಾನು. ಅಲ್ಲಿ ಎಷ್ಟೊಂದು ಜನ ಕನ್ನಡಿಗರು ಇದಾರೆ ಅಂದ್ರೆ ವಿ ಮೇಕ್ ಇಟ್ ಅ ಪಾಯಿಂಟ್, ವಿ ಹ್ಯಾವ್ ಸಮ್ ಪ್ರೋಗ್ರಾಮ್ಸ್, ಗೆಟ್ ಟುಗೆದರ್. ಅವಾಗ ನಮ್ಮ ಇದನ್ನ ಮರೆಯಲ್ಲ, ಕಲ್ಚರ್ ಹೋದ್ರು ನೀವೇನ್ ಅಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಇದ್ದೀರಿ ಅಂತ ನಿಮಗೆ ಅನ್ನಿಸ್ಲಿಲ್ಲ? ಎಲ್ಲೋ ಏನು ಅಷ್ಟು ಡಿಫ್ರೆನ್ಸ್ ಅನ್ಸೋದಿಲ್ಲ ದುಬೈ. ಇಲ್ಲೂ ಕೂಡ ತುಂಬಾ ಜನ ಇದ್ದಾರೆ, ಚೆನ್ನಾಗಿ ಎಲ್ರು ಕೋಆಪರೇಟ್ ಮಾಡ್ತಾರೆ, ಚೆನ್ನಾಗಿದೆ, ಫ್ರೆಂಡ್ಸ್ ಆಗಿದ್ದಾರೆ ಇವಾಗ. ಅದಿವಾಗ ನೀವು ಸೌಟ್ ಅಲ್ಲಿ ತಿರುಗಿಸ್ತಾನೆ ಇರ್ಬೇಕಾದು. ಆಯ್ತು. ಸ್ವಲ್ಪ ಅಂದ್ರೆ ಪ್ಯಾನ್ ಕೆಳಗಡೆ ಹತ್ಬಾರ್ದು ಅನ್ಕೊಂಡ್ಬಿಟ್ಟು ಅಂಟಬಾರ್ದು ಅನ್ನೋ ರೀಸನ್ಗೆ ಸ್ಟರ್ ಮಾಡ್ತಾ ಇರ್ಬೇಕು. ಇನ್ನೊಂದು ಎಷ್ಟು 1-2 ನಿಮಿಷ ಬೇಕಾಗತ್ತಾ? 2 ನಿಮಿಷದಲ್ಲಿ ಆಗುತ್ತೆ. ಇದನ್ನ ಮಾಡಿ ಎಷ್ಟು ದಿನ ಇಡ್ಬೋದು? ಹಾಲಲ್ಲಿ ಮಾಡಿರೋದು ಒಂದಿನ ಇಟ್ಕೊಂಡು ತಿನ್ಬೋದು? ಫ್ರಿಡ್ಜ್ ಅಲ್ಲಿ ಇಟ್ರೆ ನೀವು 2 ಡೇಸ್ 3 ಡೇಸ್ ಇಡ್ಬೋದು. ಓಕೆ. ಯಾಕಂದ್ರೆ ಈಗ ಸಮ್ಮರ್, ಇವಾಗ ಬೇಸಿಗೆ ಕಾಲ, ಹಣ್ಣಾಗಿರೋದು ತಿನ್ಬೇಕು ಅನ್ಸಿದ್ರೆ ಇದನ್ನ ಮಾಡಿ 2 ಡೇಸ್ ವರೆಗೂ ನಾನು ಫ್ರಿಡ್ಜ್ ಅಲ್ಲಿ ಇರೋದೇ ಇಲ್ಲ, ಮುಗ್ದೋಗ್ಬಿಟ್ಟು ಯಾಕಂದ್ರೆ ಮಕ್ಳಿಗೂ ಎಲ್ಲ ಇಷ್ಟ ಆಗುತ್ತೆ ಅನ್ನೋದಕ್ಕೆ ಒಂದಿನಾನೇ ಮಾಡಿದ ತಕ್ಷಣ ಸ್ವಲ್ಪ ಕೂಲ್ ಆಯ್ತು ಅಂದ್ರೆ ಆವಾಗ ಹಂಗರ್ನೆಸ್ ಜಾಸ್ತಿ. ಅಮ್ಮ ಹೊಟ್ಟೆ ಶೋ ಅಂದ ಫ್ರಿಡ್ಜ್ ಅಲ್ಲಿ ಇದೆ ಅಂತ ಗೊತ್ತು. ಸೊ ಬೇಗ ಚೆನ್ನಾಗಿರೋದ್ರಿಂದ ಲೈಕ್ 2-3 ಡೇಸ್ ವರೆಗೂ ನೀವು ಇಡ್ಬೋದು. ಹಾಲಿಂದ ಜಾಸ್ತಿ ಇಟ್ರೆ ಒಳ್ಳೇದು ಅಲ್ಲ. ಸೊ 2 ದಿನದಲ್ಲಿ ಮುಗಿಸಿದ್ರೆ ಒಳ್ಳೇದು. ಇದಾಯ್ತು. ಇದನ್ನ ನೀವದು ಫ್ಲೇವರ್ ಹಾಕಿ ಕಲರ್ ಬರಕ್ಕೆ ಸ್ಯಾಫ್ರನ್ ಮಿಕ್ಸ್ಡ್ ಮಿಲ್ಕ್ ಇತ್ತು. ನಾನು ಹೇಳ್ದಾಗೆ ಒಂದು 10-15 ಮಿನಿಟ್ಸ್ ಮುಂಚೆನೆ ನಾನು ಇದನ್ನ ನೆನೆಸಿ ಇಟ್ಟಿದ್ದೆ. ಇವಾಗ ತುಂಬಾ ಗಟ್ಟಿ ಅಂತ ಆಗಲ್ಲ, ಒಂಥರ ಸ್ವಲ್ಪ ನೀರೇ ಇರುತ್ತೆ. ಅದು ವಾಟರಿ ತರನೇ ಬರುತ್ತೆ ಅಲ್ವಾ? ಸ್ವಲ್ಪ ಅದು ನೀವು ಇಟ್ಟ ಮೇಲೆ ಗಟ್ಟಿ ಆಗತ್ತೆ, ತಣ್ಣಗಾದಂಗೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಒಳ್ಳೆ ಪರಿಮಳ. ನೀವು ಆ ಕೇಸರಿ ಹಾಕಿದ್ರಿ ಅಲ್ವಾ, ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಹಾಲಿನ ಜೊತೆ ಕೇಸರಿದು ಘಮ ಘಮ ಅಂತ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಕೇಸರಿದು ಪರಿಮಳ. ಈಗ ಎಲ್ಲ ಇದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀರಾ? ಸರಿ. ಅದು ಎಷ್ಟು ಬೇಕಾದ್ರೂ ಒಂದು ಫ್ಲೇವರ್ಗೆ ಹಾಕ್ಬೋದು. ಈಗಂತೂ ಇನ್ನೂ ಪರಿಮಳ ಬರ್ತಾ ಇದೆ. ಸ್ವೀಟ್ಸ್ ಎಲ್ಲ ಯಾವಾಗ ನೀವು ರೆಗ್ಯುಲರ್ ಆಗಿ ಮಾಡ್ತೀರಾ ಅಥವಾ ಹಬ್ಬ ಹರಿದಿನ ಅಂತ? ರೆಗ್ಯುಲರ್ ಆಗಿ ಸ್ವೀಟ್ ಸ್ವಲ್ಪ ಅವಾಯ್ಡ್ ಮಾಡ್ತೀರಾ? ಅವಾಯ್ಡ್ ಮಾಡೋದೆ. ಮಕ್ಕಳಿಗೆ ಇಷ್ಟ ಅಂತ ಮಾಡ್ತೀರಾ, ಇಲ್ದಿದ್ರೆ ಹಬ್ಬದಲ್ಲಿ ಎಲ್ಲ ಮಾಡ್ತೀರಾ? ಈಗ ನೀವು ಬಸವ ಸಮಿತಿದೆಲ್ಲ ಇಲ್ಲಿ ಸಹ ಕಂಟಿನ್ಯೂ ಮಾಡಿದೀರಾ ಬೆಂಗಳೂರಿಗೆ ಬಂದ್ಮೇಲೆ? ದುಬೈಯಲ್ಲಿ ನೀವು ಹೇಳಿದ್ರೆ ತುಂಬಾ ಆಕ್ಟಿವ್ ಆಗಿದ್ವಿ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಲೈಕ್ ಏನೋ ಸೆಟ್ಲ್ ಆಗಕ್ಕೆ ಎಲ್ಲ ಟೈಮ್ ಆಯ್ತು ನಂಗೆ. ಅಂಡ್ ಇವಾಗ ನೋಡ್ಬೇಕು ಫ್ರೆಂಡ್ಸ್ ಅದು ಲೈಕ್ ಅಲ್ಲ, ಇನ್ನು ಬಂದು ಇನ್ನು 3 ವರ್ಷ ಆಗಿದೆ ಇದೆ ನನಗೆ ಲೈಕ್ ಮಾಡ್ಬೇಕು ಅಂತ ಇದೆ.
ತಾಯಿ ಮನೆಗೆಲ್ಲ ಹೋದಾಗೆಲ್ಲ ಅವರು ತಾಯಿ ಮನೆಯವರು ಸಹ ಎಲ್ಲ ಇದೇ ಬಸವನ ಸಮಿತಿಯಲ್ಲಿ ಇದ್ದಾರೆ ಫಾಲೋವರ್ಸ್ ಅಂತ ಹೇಳಿ, ಅಲ್ಲಿ ಹೋದಾಗೆಲ್ಲ ಮಾಡ್ತೀರಾ? ಅಮ್ಮ ಟೈಮ್ ಸಿಕ್ಕರೆ ಅಮ್ಮನ ಜೊತೆ ಹೋಗ್ಬಿಟ್ಟು ಹೋಗ್ತೀರಾ ಅದರ ತತ್ವ? ಅಮ್ಮ ತುಂಬಾ ಚೆನ್ನಾಗಿ ಹಾಡು ಹಾಡ್ತಾರೆ, ಅವ್ರಿಗೆ ಎಷ್ಟೊಂದು ವಚನಗಳು ಗೊತ್ತು, ಸೊ ಚೆನ್ನಾಗಿ ಹಾಡ್ತಾರೆ, ಹಾಡು ಕೇಳ್ತಾ ಇರ್ತೀರಾ. ನೀವಿನ್ನು ಕಲೀಲಿಕ್ಕೆ ಹೋಗಿಲ್ವಾ? ಕಲ್ತಿದ್ದೀರಾ? ಕಲಿತಾ ಇದ್ದೀರಾ? ಅಮ್ಮನ ಜೊತೆ ನಾನು ಹಾಡ್ಕೊಂಡು ಹಾಡ್ತಾ ಇರ್ತೀರಾ? ನಿಮ್ ಮಕ್ಳಿಗೆಲ್ಲ ಕಲ್ಸ್ಕೊಟ್ಟಿದ್ದೀರಾ? ನನ್ನ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹಾಡು ಹೇಳ್ತಾಳ? ಸಂಗೀತಕ್ಕೆಲ್ಲ ಹೋಗ್ತಾಳ? ಹಿಂದೂಸ್ತಾನಿ ಕಲಿತಾ ಇದ್ದಾಳೆ ಅಂದ್ರೆ. ಹೌದಾ? ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹೌದಾ? ಇದು ಆಲ್ಮೋಸ್ಟ್ ಆಗ್ತಾ ಇದೆ. ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ಆಯ್ತು. ಇದು ಮುಗೀತಾ? ಒಂದು ಎಷ್ಟು ಹೊತ್ತು ಬೇಕಾಯ್ತು ಇದಕ್ಕೆ ನೀವು ಮಾಡೋದಕ್ಕೆ? ನನ್ ಜನರಲ್ ಆಗಿ 20 ಮಿನಿಟ್ಸ್ ಬೇಕಾಗುತ್ತೆ. ನಿಮಗೆ ಅದೇ ಹೇಳ್ದೆ, ಗಾಢ ಜಾಸ್ತಿ ಬೇಕು, ಕನ್ಸಿಸ್ಟೆನ್ಸಿ ಇನ್ನು ಸ್ವಲ್ಪ ಥಿಕ್ನೆಸ್ ಬೇಕು. ಅಷ್ಟೊಂದು ವೇಟ್ ಮಾಡಕ್ ಆಗಲ್ಲ. 20 ನಿಮಿಷ ಆಗಿ ನಾವು ತಿನ್ನೋಣ ಅಂತ ಕಾಯ್ತಾ ಇರ್ತೀವಿ. ಇದನ್ನು ಇವಾಗ ಆಫ್ ಮಾಡ್ಬಿಡ್ತೀನಿ. ಸರಿ. ಬಿಸಿ ರಬ್ಡಿ ರೆಡಿ ಆಗ್ತಾ ಇದೆ. ಸ್ವಲ್ಪ ತಣ್ಣಗಾಗ್ಬೇಕಾ? ಸ್ವಲ್ಪ ತಣ್ಣಗಾಗ್ಬೇಕು, ಒಳ್ಳೇದು. ವಿಜಯಲಕ್ಷ್ಮಿ ಅವರೇ, ರೆಡಿ ಇದೆಯಾ? ಪರಿಮಳ ಚೆನ್ನಾಗಿ ಬರ್ತಾ ಇದೆ. ರಬ್ಡಿ ಸವಿಯಕ್ಕೆ ರೆಡಿ ಇದೆ. ಹಾಗಾದ್ರೆ ನೋಡೋಣ, ಟೇಸ್ಟ್ ನೋಡೋಣ. ಟೇಸ್ಟ್ ತುಂಬಾ ಬಿಸಿ ಬಿಸಿ ಇದೆ. ಬಿಸಿ ಇದೆ. ಇದನ್ನ ಚಿಲ್ ಮಾಡಿದ್ರೆ ಇನ್ನೂ ಟೇಸ್ಟ್ ನಿಮಗೆ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಈ ತರ ಮಧ್ಯ ಮಧ್ಯ ನೀವು ಆ ಕೋವಾ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತಾ ಇದೆ ಅಲ್ವಾ? ಅದ್ ಬಂದ್ರೇನೆ ಚೆನ್ನಾಗಿರುತ್ತೆ. ಫುಲ್ ಅದು ಮಿಕ್ಸ್ ಆಗಿರುತ್ತೆ. ಅದು ಅದ್ರದ್ದು ಫ್ಲೇವರ್ ಕೂಡ ನಿಮ್ಗೆ ಸಿಗುತ್ತೆ. ನೀವೀಗ ಇನ್ನೊಂದು ಪ್ರಶ್ನೆ, ಸಕ್ಕರೆ ಹಾಕೊಳ್ಳೇ ಇಲ್ಲ, ಬೇಡ್ವಾ? ಅದು ನಾನು ಮುಂಚೆನೇ ಹೇಳ್ದಾಗೆ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡೋದ್ರಿಂದ ಆಲ್ರೆಡಿ ಸ್ವೀಟ್ ಅಂಡ್ ಮಿಲ್ಕ್ ಅದು ಆಪ್ಷನಲ್ ಆಗಿ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು. ತುಂಬಾ ಕೆಲವರಿಗೆ ಸ್ವೀಟ್ ಜಾಸ್ತಿ ಬೇಕು, ಇದೇನ್ ಸಪ್ಪೆ ಇದೆ ಅಂತ ಅನ್ಸಿದ್ರೆ 2 ಟೇಬಲ್ ಸ್ಪೂನ್ ಎಷ್ಟು ಬೇಕು ಅದನ್ನ ಆಪ್ಷನಲ್. ಲಾಸ್ಟಿಗೆ ಹಾಕೊಳ್ಬೇಕಾ, ಯಾವಾಗ ಹಾಕೊಳ್ಬೇಕು ಅದನ್ನ? ಇವಾಗ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬೋದಲ್ಲ, ಆವಾಗಲೇ ಸ್ವಲ್ಪ 1 2 ಸ್ಪೂನ್ಸ್ ಹಾಕ್ಬಿಟ್ಟು ಹಾಕೊಂಡ್ರೆ ನಡೆಯುತ್ತೆ. ಪರಿಮಳ ಅಂತೂ ಆ ಕೇಸರಿದು ಮತ್ತೆ ಬಾದಾಮ್ ಪಿಸ್ತಾ ಎಲ್ಲ ಹಾಕಿದೀರಾ, ಒಳ್ಳೆ ಪರಿಮಳ ಬರ್ತಾ ಇದೆ. ರೆಡಿ ಆಗಿದೆ. ನೀವು ಟೇಸ್ಟ್ ಮಾಡ್ಬಿಟ್ಟು ನಂಗೆ ಹೇಳಿ. ಸರಿ, ಒಳ್ಳೆ ಪರಿಮಳ ಬರ್ತಾ ಇದೆ, ಕಲರ್ ಇದೆ, ಎಲ್ಲ ಏನದು ತುಂಬಾ ಟೇಸ್ಟಿ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ತುಂಬಾ ಅದೊಂದು ಟೇಸ್ಟ್ ಕೂಡ ಹಾಗೆ ಇರುತ್ತೆ. ನೀವು ಟೇಸ್ಟ್ ಮಾಡ್ಬಿಟ್ಟು ನಂಗೆ ಇವಾಗ ಹೇಳಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಥಿಕ್ನೆಸ್ ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟ್ ಇದ್ದೇ ಇರುತ್ತೆ ಅಂತ ಅನ್ಕೊಳ್ತೀನಿ. ಯೂಶಲಿ ಬಿಸಿ ತಿಂದ್ರು ಪರವಾಗಿಲ್ಲ, ನೀವ್ ಹೇಳಿದ್ರೆ ತಣ್ಣಗಿದ್ರು ತೊಂದ್ರೆ ಇಲ್ಲ. ಇದನ್ನ ಇವಾಗ ಕಾಂಬಿನೇಷನ್ ಜೊತೆಗೂ ಮಾಡ್ತಾ ಇದಾರೆ. ಇವಾಗ ಶಾಹಿ ಟುಕ್ಡ ಅಂತ ಬಂದ್ಬಿಟ್ಟು ಬ್ರೆಡ್ ಅನ್ನ ಕರ್ಬಿಟ್ಟು ಅದನ್ನ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಅದನ್ನ ಇದ್ರ ಜೊತೆ ಕಾಂಬಿನೇಷನ್, ಜಿಲೇಬಿ ಮೇಲೆ ರಬಡಿ ಕಾಂಬಿನೇಷನ್, ಮಾಲ್ಪೋವಾ ರಬಡಿ, ಯಾವ್ದೆಲ್ಲ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಸಹ ಇದನ್ನ ಇಟ್ಕೊಂಡು ನಾವು ಯೂಸ್ ಮಾಡಿ, ಇದು ಬೇಸ್ ಆಗ್ಬಿಟ್ಟು ಅದ್ರ ಮೇಲೆ ನೀವು ಜಿಲೇಬಿ ಶಾಯಿ ಟುಕ್ಡ ತಗೋಬಹುದು. ಯಾವ್ದಾದ್ರು ತಗೊಂಡ್ರೆ ಅದೊಂಥರ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇದನ್ನ ಬೇಸ್ ಇಟ್ಕೊಂಡು ಇನ್ನೆಲ್ಲ ನೋಡೋಣ. ಇದು ಡಿಫ್ರೆಂಟ್ ವೆರೈಟಿ ಚೆನ್ನಾಗಿದ್ರೆ ಮನೆಯಲ್ಲಿ ನಾವು ಬೇರೆ ಸ್ವೀಟ್ಸ್ ಎಲ್ಲ ಮಾಡಿದಾಗ ಇದನ್ನೊಂದು ಮಾಡ್ಬಿಟ್ಟು ತಿನ್ಬಹುದು, ಸವಿಬಹುದು, ಮಕ್ಳಿಗೂ ಕೊಡ್ಬೋದು. ನೋಡೋಣ, ಟೇಸ್ಟ್ ಮಾಡ್ತೀನಿ. ಐ ಕೆನಾಟ್ ವೇಟ್ ಮೋರ್. ತುಂಬಾ ಚೆನ್ನಾಗಿದೆ ನೋಡಿ. ವಾವ್, ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿದೆ. ಅದ್ಭುತವಾದ ಒಂದು ಸಿಹಿ ತಿಂಡಿಯನ್ನ ಮಾಡ್ಕೊಟ್ಟಿದ್ದೀರಾ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಮೋಸ್ಟ್ಲಿ ಒಂದು ದೊಡ್ಡ ಬೌಲ್ ಅಲ್ಲಿ ಇರೋದು ನಾನೇ ಖಾಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಬಹಳ ಒಂದು ವಿಶಿಷ್ಟವಾದ ಒಂದು ಹಾಲಿಂದ ಮಾಡಿದ್ದು ಅಂದ್ರೆ ಯೂಶಲಿ ಇಷ್ಟ ಆಗಲ್ಲ ಕೆಲವು ಮಕ್ಕಳಿಗೆ, ಹಾಲಿನ ವಾಸನೆ ಅಮ್ಮ ಹಾಗೆ ಅಂತೆಲ್ಲ ಮಕ್ಕಳೆಲ್ಲ ಇರ್ತಾರೆ, ಕೆಲವು ಟೈಮ್ ಇಷ್ಟ ಆಗಲ್ಲ. ಬಟ್ ಇದು ಅದ್ಭುತವಾಗಿದೆ, ತುಂಬಾ ರುಚಿಯಾಗಿದೆ, ಒಳ್ಳೆ ಬೆಸ್ಟ್ ಕಾಂಬಿನೇಷನ್. ನನ್ಗನ್ಸುತ್ತೆ ಸಕ್ಕರೆದು ಅಗತ್ಯನೇ ಇಲ್ಲ, ಸ್ವೀಟು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗೇ ಇದೆ. ಬಹಳ ಖುಷಿ ಆಗ್ತಾ ಇದೆ ತಿನ್ನುವಾಗ. 1 ಸ್ಪೂನ್ ಈಗ ಸ್ಟಾಪ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಎಂತ ಒಂದು ವಿಶಿಷ್ಟವಾದ, ಇದು ಉತ್ತರ ಭಾರತದ ತಿಂಡಿ. ಇದು ನನಗೆ ಖುಷಿ ಆಯ್ತು. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಅದನ್ನ ಮಾಡುವ ವಿಧಾನ ಒಮ್ಮೆ ಹೇಳಿ. ಮುಂಚೆ ಹೇಳಿದಾಗ ಇದು ನಾರ್ತ್ ಇಂಡಿಯನ್ ಸ್ವೀಟ್. ಇದು ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಹಾಲನ್ನ 1 ಲೀಟರ್ ಹಾಲನ್ನ ನೀವು ½ ಲೀಟರ್ ಹಾಲು ಆಗೋವರೆಗೂ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಫ್ ಕಪ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಅದನ್ನ ಬಾಯ್ಲ್ ಮಾಡಿ ಕವನು ಹಾಕಿ ಕನ್ಸಿಸ್ಟೆನ್ಸಿಗೋಸ್ಕರ ಕವನು ಹಾಕ್ಬಿಟ್ಟು ಸ್ಟರ್ ಮಾಡ್ತಾ ಇರಿ. ಒಂದು 10-15 ಮಿನಿಟ್ಸ್ ಆದ್ಮೇಲೆ ಸ್ಯಾಫ್ರನ್ ಕಲರ್ಗೋಸ್ಕರ ಕೇಸರಿ ಮಿಕ್ಸ್ ಮಾಡಿರೋ ಮಿಲ್ಕ್ನ ಹಾಕ್ಬಿಟ್ಟು ಇದು ಇಲೈಚಿ ಒಂದು ಸ್ವಲ್ಪ ಹಾಕಿ
ಮಾಡಿದ್ರೆ ರಬಡಿ ರೆಡಿ ಆಗಿದೆ. 20 ನಿಮಿಷದಲ್ಲಿ 15-20 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟ್ಫುಲ್ ಆಗಿರೋ ಒಂದು ಒಳ್ಳೆಯ ಹಾಲಿನ ಸ್ವೀಟ್ ಅನ್ನ ನಮ್ಗೆ ಮಾಡಿ ಕೊಟ್ಟಿದ್ದೀರಾ. ತುಂಬಾ ಟೇಸ್ಟ್ ಆಗಿದೆ. ಎಲ್ಲರೂ ಇದನ್ನ ಟ್ರೈ ಮಾಡಲೇಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದೇ ರೀತಿ ನೀವು ಖಾನಾವಳಿಗೆ ಇವತ್ತು ಬಂದು ಒಂದು ವಿಶಿಷ್ಟವಾದ ಸ್ವೀಟ್ ಅನ್ನ ಮಾಡಿದೀರಾ. ಹೇಗೆ ಅನ್ನಿಸ್ತಾ ಇದೆ? ನೀವು ಬಸವ ವಾಹಿನಿಯನ್ನ ನೋಡ್ತೀರಾ? ಬಸವ ಟಿವಿ ನೋಡ್ತೀರಾ? ಖಂಡಿತ ನೋಡ್ತೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಸ್ಪೆಷಲಿ ಖಾನಾವಳಿ ನಾವು ತುಂಬಾ ತುಂಬಾ ಕಲಿಯೋದು ಅಂದ್ರೆ ಅಲ್ಲೆಲ್ಲ ಬಂದ್ಬಿಟ್ಟು ಈ ತರ ಆಥೆಂಟಿಕ್ ನಾರ್ತ್ ಕರ್ನಾಟಕ ಫುಡ್ ಇಲ್ಲಿ ತುಂಬಾನೇ ನಮ್ಗೆ ನೋಡಕ್ ಸಿಗ್ತಾ ಇದೆ ಈ ಖಾನಾವಳಿಯಲ್ಲಿ. ಸೊ ಅದನ್ನು ಕಲಿಯೋ ಅವಕಾಶ ನಂಗಿದೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ಮಾಡೋ ಅಪರ್ಚುನಿಟಿ ಕೂಡ ಬಸವ ಖಾನಾವಳಿ ನನ್ಗೆ ಕೊಟ್ಟಿರೋದ್ರಿಂದ ಐ ಆಮ್ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಟು ಬಸವ. ತುಂಬಾ ಸಂತೋಷ. ಇವತ್ತು ಖಾನಾವಳಿ ನೋಡ್ತಾ ಇದ್ರಿ, ಇವತ್ತು ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಸಿಹಿ ತಿಂಡಿಯನ್ನ ನಮ್ಗೆ ಮಾಡಿ ಕೊಟ್ಟಿದ್ದೀರಾ. ನಿಮ್ಮನ್ನು ಎಲ್ಲರನ್ನು ಭೇಟಿ ಆಗಿದ್ದಕ್ಕೆ ತುಂಬಾನೇ ಖುಷಿ ಆಗ್ತದೆ. ನಮ್ಮ ಖಾನಾವಳಿ ತಂಡದಿಂದ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ವಿಶಿಷ್ಟ ರೀತಿಯ ಉತ್ತರ ಭಾರತದ ಶೈಲಿಯ ರಬಡಿಯನ್ನು ಮಾಡಿ ನಮಗೆ ತೋರಿಸಿದರೆ. ತುಂಬ ರುಚಿಯಾದ ಒಂದು ಹಾಲಿನ ಸ್ವೀಟ್ ಇದು. ಇದನ್ನು ಮಕ್ಕಳಿಗಂತೂ ಮಾಡಿದರೆ ಅವರು ನಿಜವಾಗ್ಲೂ ಇಷ್ಟಪಟ್ಟೇ ಪಡ್ತಾರೆ. ಯಾಕಂತಂದರೆ ಮಕ್ಕಳು ಹಾಲು ಕುಡಿಯೋದಿಲ್ಲ ಅನ್ನೋದು ಎಲ್ಲ ಅಮ್ಮಂದಿರ ಯೋಚನೆ. ಆದರೆ ನೀವು ರಬಡಿಯನ್ನು ಮಾಡಿ ಕೊಡಿ ಅವರಿಗೆ. ಹಾಲು ಹಾಕಿ ಕೊಡಿ. ಹಾಲು ಹಾಕಿ ಕೋವಾ ಇಷ್ಟ ಇದ್ದರೆ ಕೋವಾ ಹಾಕ್ಬೋದು, ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆ ಹಾಕ್ಬೋದು. ಆದರೂ ಕೂಡ ಮಕ್ಕಳು ಇದನ್ನು ಇಷ್ಟಪಟ್ಟು ಇದನ್ನು ಕುಡಿತಾರೆ. ಈಗ ನಮಗೆ ತುಂಬ ಬಿಸಿಲು, ಬೇಸಿಗೆಗಾಲ. ಈ ರಬಡಿಯನ್ನು ಮಾಡಿ ನೀವು ಫ್ರಿಜ್ಜಲ್ಲಿಟ್ಟು ಅದನ್ನು ಕೂಲ್ ಮಾಡಿ ಮಕ್ಕಳಿಗೆ ಕೊಡಿ. ಇಷ್ಟಪಟ್ಟು ಅವ್ರು ಕುಡಿತಾರೆ. ಮಕ್ಕಳೇ ಅಂತಲ್ಲ, ನೀವು ಸಹ ಆಫೀಸ್ಗೆ ಹೋಗಿರ್ತೀರಾ, ಮನೆಗೆ ಬಂದಿರ್ತೀರಾ, ಏನಾದರೂ ಒಂದು 15-20 ನಿಮಿಷದಲ್ಲಿ ನಿಮ್ಗೆ ಆಗಬೇಕು. ಅದನ್ನು ನೀವು ಸೇವನೆ ಮಾಡ್ಬೋದು. ನಿಮಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಮನೇಲಿ ನೀವು ಟ್ರೈ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ.